ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ, ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವ್ಲಾಗು ಫ್ರೈಡೇ ವ್ಲಾಗ್ ಆಗಿದೆ. ಅರ್ಪಿತನ ಮದುವೆದೆ ಪ್ರಿಪ್ರೇಷನ್. ನಾನು ಹೋಗಿ 2ನೇ ದಿನಕ್ಕೆ ಇದನ್ನೆಲ್ಲ ಮಾಡ್ತಿದ್ದಾರೆ, ಅಂದರೆ ಅರಿಶಿನ ಶಾಸ್ತ್ರನೆಲ್ಲ ನಿನ್ನೆನೆ ಮುಗಿಸಿದ್ದಾರೆ. ಹಾಗೆ ಇವತ್ತು ಪೂಜೆ ಇರೋದ್ರಿಂದ ಪೂಜೆಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಇದೇನು ಪೂಜೆ ಅಂತಂದರೆ, ಈ ಪೂಜಾರಪ್ಪ ಅವ್ರನ್ನೆಲ್ಲನೂ ಕರೆಸಿ, ಅಂದರೆ ಇಬ್ಬರನ್ನ ಕರೆಸಿ ಇವಳ್ದು ಹೊಸ ಬಟ್ಟೆಗಳಾಗಿರ್ಬೋದು, ಹಾಗೆ ಇವಳಿಗೆ ತೆಗೆದಿಟ್ಟಿರೋಂಥ ಒಡವೆಗಳಾಗಿರ್ಬೋದು, ಎಲ್ಲ ಪ್ರತಿಯೊಂದು ಇವಳ ಮದುವೆಗೆ ಏನೇನು ತೆಗೆದಿಟ್ಕೊಂಡಿದ್ದಾರೋ ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿಸ್ತಾರೆ. ಇದು ಪದ್ಧತಿ. ಹಾಗೆ ಈ ಪೂಜೆಗೆ ನಾವು ನಾನ್ ವೆಜ್ ಮಾಡ್ತೀವಿ. ಈ ಪೂಜೆಗೆಲ್ಲದಕ್ಕೂ ಸೊ ನಾನ್ ವೆಜ್ ಎಲ್ಲ ಮಾಡಿ ಯಾರ್ಯಾರನ್ನ ಊಟಕ್ಕೆ ಕರಿಬೇಕು ಎಲ್ಲನೂ ಊಟಕ್ಕೆಲ್ಲ ಕರೆದು ಅವ್ರಿಗೆಲ್ಲ ಊಟ ಎಲ್ಲ ಬಡಿಸಿ ಕಳಿಸ್ತೀವಿ. ಮೊದಲನೇದಾಗಿ ಅರ್ಪಿತನ ಕೂರಿಸ್ಬಿಟ್ಟು ಅವಳಿಗೆ ಸ್ವಲ್ಪ ಒಂದಷ್ಟು ಶಾಸ್ತ್ರಗಳನ್ನ ಮಾಡಿಸ್ತಾರೆ. ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಸಡನ್ನಾಗಿ ವಿಡಿಯೋ ತೆಗಿಯೋಕ್ಕೆ ಫ್ಲ್ಯಾಶೇ ಆಗಿಲ್ಲ ನನಗೆ. ನೆಕ್ಸ್ಟು ಇವಾಗ ನಾಮ ಅವಳದೆಲ್ಲ ಬೆಳೆದಾದ್ಮೇಲೆ ನೆಕ್ಸ್ಟು ನಮಗೆ ಹಾಕ್ತಾರೆ ನಾಮಗಳನ್ನೆಲ್ಲ. ನಾವೇ ಎಲ್ಲ ಹಾಕ್ಕೊಂಡಾದ್ಮೇಲೆ ಇವಾಗ ಪೂಜೆ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು, ಸೊ ಅವಳು ಗೋಲ್ಡ್ ಏನಿದೆ ಹಾಗೆ ಅವಳು ಡ್ರೆಸ್ಸಸ್ ಎಲ್ಲ ಇಟ್ಟು ಈ ಥರ ಎಲ್ಲ ಪೂಜೆ ಮಾಡ್ತಾರೆ. ನೀವು ನೋಡ್ತಿರ್ಬೋದು ಸೈಡಲ್ಲೆಲ್ಲ ಇದೆ. ಈ ಥರ ಎಲ್ಲ ಎಲ್ಲರದು ನಾಮ ಎಲ್ಲ ಹಾಕಿಸ್ಕೊಂಡೆಲ್ಲ ಆದಮೇಲೆ ಅವರು ಪೂಜೆನ ಮಾಡ್ತಾರೆ. ಅಂದರೆ ಎಡೆ ಎಲ್ಲ ಇಡ್ತಾರೆ, ಅಂದರೆ ಈ ಅಡುಗೆ ಏನೇನು ಮಾಡಿರ್ತೀವಿ ಎಡೆಗೆ ಅದನ್ನೆಲ್ಲ ಇಟ್ಟು, ಅಡುಗೆ ಮಾಡಿದ್ದೀವೋ ಅದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿಸ್ತಾರೆ. ಅಂದರೆ ಅವರೇ ಮಾಡ್ತಾರೆ. ಇವಳು ನಮ್ಮ ಪುಟಾಣಿ ಪಾಪು, ಕ್ಯೂಟಾಗಿ ಇವಳಂದರೆ ನನಗೆ ಸಕ್ಕತ್ ಇಷ್ಟ. ಇವಳು ನಮ್ಮ ಅಕ್ಕನ ಮಗಳು. ನೋಡಿ ಇವಾಗ ಆಲ್ರೆಡಿ ಇವಾಗ ಇನ್ನೂ ಬಟ್ಟೆ ಹಾಗೆ ಒಡವೆ ಎಲ್ಲ ಇಟ್ಟಾಗಿದೆ. ಈಗ ಎಡೆಗೆ ಇಡ್ತಾ ಇದ್ದಾರೆ. ಅಲ್ಲಿ ಲಾಲಿ ಬಂದು ನೋಡಿ ಫೋನಲ್ಲಿ. ಏ ತಾತ ಅಪ್ಪಾಜಿ ಅಲ್ಲಿ
ಸಂಜುರಾಯ ಸ್ವಾಮಿ ಪಾದ ಗೋವಿಂದ ಮುತ್ತತ್ರಾಯ ಸ್ವಾಮಿ ಪಾದ ಗೋವಿಂದ ಆಚಾರ್ಯ ಸ್ವಾಮಿ ಪಾದ ಗೋವಿಂದ ಗೋವಿಂದ ಚಂದ್ರನ ಸ್ವಾಮಿ ಪಾದ ಗೋವಿಂದ ಗೋವಿಂದ ದೊಡ್ಡದೇವರ ಪಾದ ಗೋವಿಂದ ಬಿಸಿ ಹಂಗೆ ಆಗೋದು. ನಮಸ್ಕಾರ ಅಲ್ಲಿ ಪಕ್ಕದಲ್ಲೇ ಶ್ಯಾಮ್ಲಕ್ಕ ಮಂದಿ ಬಂದ್ರೆ ಮಂದಿ ಬರ ಬರ ಎಲ್ಲರದು ಊಟ ಎಲ್ಲ ಆಗಿ ಸುಮ್ಮನೆ ಎಲ್ಲರೂ ಕೂತ್ಕೊಂಡಿದ್ರೆ ಆ ಟೈಮಲ್ಲಿ ನಮ್ಮ ಮಮ್ಮಿನೂ ನಮ್ಮ ದೊಡ್ಡಮ್ಮನೂ ಕೂಡ ಬಂದರು. ಹೀಗೆ ಎಲ್ಲರೂ ಮಾತಾಡ್ಕೊಂಡು ಕೂತಿರ್ಬೇಕಾದಾಗ ಇವನು ಆಯುಧ್ ಅಂತ ವರ್ಷಿಣಿ ಅವ್ರ ಮಗ, ನನ್ನ ಮಕ್ಕನ ಮಗ, ಆವಾಗಲೇ ತೋರಿಸಿದ್ನಲ್ಲ ಪಾಪ ಅವ್ರ ಅಣ್ಣ, ಇವನು ಕತೆಗಳನ್ನ ಹೇಳ್ತಿದ್ದ, ಚೆನ್ನಾಗಿ ಹಾಡು ಕೂಡ ಹೇಳ್ತಿದ್ದ. ಇಂಥ ಮಕ್ಳುಗಳ ಕೈಯಲ್ಲಿ ಹಾಡು ಹೇಳಿಸೋದು ಅಥವಾ ಕತೆಗಳನ್ನ ಕೇಳೋದು ಅಂತಂದರೆ ತುಂಬಾ ಖುಷಿ ಆಗುತ್ತೆ. ಇವನು ವಾಯ್ಸು ಕೂಡ ನನಗೆ ತುಂಬ ಇಷ್ಟ ಆಯಿತು. ಅವ್ನು ಮೈಕ್ ಕೊಟ್ಟಿದ್ದೆ, ಮೈಕಲ್ಲಿ ಮಾತಾಡಲಿ ಅಂತ ಅಂದ್ಬಿಟ್ಟು ಮೈಕ್ ಇಟ್ಕೊಂಡು ಹಾಕಿದ್ದೀನಿ. ಅದಕ್ಕೋಸ್ಕರ ಕತೆ ಹೇಳ್ತಾನೆ, ನೋಡೋಣ. ರಾಮ ರಾಮ ಜಗಕ್ಕೆ ನಾವಂತೆ ಭಕ್ತ ಪ್ರಹ್ಲಾದ ಅಲ್ಲೆಲ್ಲ
ಒಂದು ಅಲೆ ರಾಕ್ಷಸ ಹಸು ಏನಂತ ಪ್ರಹ್ಲಾದ ಆಮೇಲೆ ನಾರಾಯಣನ ಹೆಸರು ರಾಮನ್ಗೆ ಆಮೇಲೆ ಏನ್ ಮಾಡ್ದ ಆಮೇಲೆ ಒಂದೇ ಆಗ್ಬಿಟ್ಟ ನಾರಾಯಣ ರಾಮ ಆಮೇಲೆ ಏನ್ ಮಾಡ್ತೀವ ನೀರಿಗೆ ಜಂಪ್ ಹೋದು ಜಂಪ್ ಮಾಡ್ಬಿಟ್ಟ ಜಂಪ್ ಮಾಡಿ ಅಲ್ಲಿ ಎತ್ಕೊಂಡು ಹೋಗಿ ಮತ್ತೆ ಹಾಕಿ ತುಳ್ದಿ ಸಾರಿಸ್ಬಿಟ್ಟಾರೆ ರಾಕ್ಷಸನ್ನ ಆಮೇಲೆ ರಾಮನ್ ಕಂಡೆ ಆಯ್ತು ಮತ್ತೆ ಅಷ್ಟೇ ಇದು ಕರಡು ಬಗದಿತ್ತು ಹೊಟ್ಟೆ ಬಗದಿ ಮಾಸಿಮ್ಮ ನರಸಿಂಹನ ರೂಪ ಆಗಿ ರಾಮ ಮಾಸಿಮ್ಮ ಹಾಗೆ ಕಂಬಕ್ಕ ಯಾವ್ದು ಕಂಬ ಕಂಬದಲ್ಲಿ ಏನಂದ ಏನಾಗುತ್ತೆ ಗೊತ್ತಿಲ್ಲಪ್ಪ ಹೋಳಾಗುತ್ತೆ ಮುಟ್ಟೋಗ್ಬಿಡುತ್ತೆ ಮಾಸಿಮ್ಮ ನರಸಿಂಹ ಬಂದಿ ಹೊಟ್ಟೆಲಿ ಚೀಟಿರ್ತದ ಆಮೇಲೆ ಮುದ್ದದೆ ಮತ್ತೆ ನಂಗೆ ಹಾಕ್ಸ್ಕೊಂಡು ಬರುತ್ತೆ ಯಾರಿಗೆ ಹೊಟ್ಟೆ ಬಂದಿದ್ದು ರಾಕ್ಷಸನ ಹೆಸರೇನು ಪ್ರಹ್ಲಾದ ಸರಿ ರಾಕ್ಷಸನ ಹೆಸರೇನು ಹಿರಣ್ಯಕಶಿಪು ಮಗನ ಹೆಸರೇನು ಗೊತ್ತಿಲ್ಲ ಅವನ ಹೆಸರೇನು ಹಿರಣ್ಯಕಶಿಪು ಮಗ ಮಗ ಪ್ರಹ್ಲಾದ ಪ್ರಹ್ಲಾದ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಈ ಥರ ಪುಟ್ ಮಕ್ಳ ಕೈಲಿ ಕತೆಗಳನ್ನ ಹೇಳ್ಸೋದು ಅಥವಾ ಹಾಡುಗಳನ್ನ ಕೇಳೋದು ಅಂದರೆ ತುಂಬಾ ಖುಷಿ ಆಗುತ್ತೆ. ನಾನಂತೂ ಪದೇ ಕೇಳ್ತಿದ್ದೆ ಇವನ್ನ, ಅದಕ್ಕೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಕೇಳಿಸ್ಕೊಂಡು ಅರ್ಪಿತಂಗೆ ಮೆಹಂದಿ ಹಾಕ್ತಾ ಇದ್ದೀವಿ. ಇವಳು ಮೆಹಂದಿ ಹಾಕೋರಿಗೆ ಹೇಳಿದ್ರು, ಬಟ್ ಅವರು ಏನೋ ಬೇರೆ ಕೆಲಸ ಇದೆ ಅಂತ ಅಂದ್ಬಿಟ್ಟು ಹೊರಟೋಗ್ಬಿಟ್ಟಿದ್ರು. ಅದಕ್ಕೋಸ್ಕರ ನಾವೇ ಹಾಕ್ತಾ ಇದ್ದೀವಿ. ಇವತ್ತಿನ ಬ್ಲಾಗ್ ಈ ರೀತಿ ಇತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ. ಇನ್ನಷ್ಟು ವಿಡಿಯೋಗಳನ್ನ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ನಿಮ್ಮ ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.